ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಪ್ತಗಿರಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ವಿಡಿಯೋದಲ್ಲಿ ನಾನು ಅಡಿಕೆ ಮಿಷನ್ನ ಹಾಕಿದ್ದೆ. ಆಗ ಈ ಮಿಷನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಕೂಡ ಕೇಳಿದ್ರಿ. ಈ ವಿಡಿಯೋ ಅದೇ ಆಗಿದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನೋಡೋಣ ನಮ್ಮ ಹತ್ರ ಇರುವಂತಹ ಅಡಿಕೆ ಮಿಷನ್ ಯಾವುದು, ಅದು ಯಾವ ರೀತಿ ವರ್ಕ್ ಆಗುತ್ತೆ ಮತ್ತು ಅದರಲ್ಲಿ ಏನೇನೆಲ್ಲ ಫ್ಯೂಚರ್ಸ್ ಇದೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ. ನೀವೇನು ನೋಡ್ತಾ ಇದ್ದೀರಾ, ಇದು ನಮ್ಮ ಹತ್ರ ಇರ್ತಕ್ಕಂಥದ್ದು 8 ಬೆಲ್ಟಿನ ಅಡಿಕೆ ಮಿಷನ್ನು ಸ್ನೇಹಿತರೆ. ಪ್ಯೂರ್ಲಿ ಸ್ಟೈನ್ಲೆಸ್ ಸ್ಟೀಲಿಂದನೇ ಇದನ್ನು ಮಾಡಿಸ್ಕೊಂಡಿರೋ ಅಂಥದ್ದು. ಅಂದರೆ ಎಲ್ಲೆಲ್ಲಿ ತುಕ್ಕು ಸಾಧ್ಯತೆ ಇದೆಯೋ ಅಲ್ಲಿ ಆಲ್ಮೋಸ್ಟ್ ಆಲು ಸ್ಟೀಲನ್ನು ಉಪಯೋಗಿಸ್ತಿದ್ದಾರೆ ಸ್ನೇಹಿತರೆ. ಈ ವಿಡಿಯೋನ ಎಲ್ಲೂ ಕೂಡ ಫಸ್ಟಿಂದ ಲಾಸ್ಟ್ವರೆಗೂ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ. ತುಂಬಾ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಇದೆ. ನೀವೇನು ನೋಡ್ತಾ ಇದ್ದೀರಾ, ಇದು ಕಬ್ಬಿಣದ ಸರಳು. ಇದು ಲಿಫ್ಟ್ ಆಗುತ್ತೆ, ಅಂದರೆ ಕೆಳಗಡೆ 2 ಗುಜ್ಜನ್ನು ಮಾಡ್ಕೊಂಡಿದ್ದೀವಿ. ಅದನ್ನು ಹಿಂಗೆ ಎತ್ಬಿಟ್ಟು ಕೆಳಗಡೆ ಗುಜ್ಜು ಕೊಟ್ಬಿಟ್ರೆ ಅದು ಈ ಮಿಷನ್ ಲೆವೆಲಿಗೆ ಲಿಫ್ಟ್ ಆಗುತ್ತೆ. ಅದನ್ನು ಕೂಡ ಕಂಪ್ನಿ ಕಡೆಯಿಂದ ಮಾಡಿಕೊಟ್ಟಿರೋದು. ವೆಲ್ಡಿಂಗ್ ಮಾಡಿಬಿಟ್ಟು ಅದಕ್ಕೆ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ. ಆ ಜಾಗಕ್ಕೆ ಅಡಿಕೆನ ಹಾಕಿದರೆ ಅಡಿಕೆಯಲ್ಲಿರ್ತಕ್ಕಂತಹ ಕಸ ಕಡ್ಡಿ ಏನೇ ಇದ್ರೂ ಅಲ್ಲಿ ಉದುರುತ್ತೆ, ಅಡಿಕೆ ಮಾತ್ರ ಇದರೊಳಗಡೆ ಬಂದು ಬೀಳುತ್ತೆ ಸ್ನೇಹಿತರೆ. ಇಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು, ಅಲ್ಲೂ ಕೂಡ ಜಾಲರಿ ಇದೆ, ಅಲ್ಲೂ ಕೂಡ ಕಸ ಬೀಳುತ್ತೆ. ಇಲ್ಲಿ ಉದುರದೇ ಆಗದೆ ಇರೋವಂತಹ ಕಸ ಇಲ್ಲಿ ಬೀಳುತ್ತೆ. ನೆಕ್ಸ್ಟ್ ಇಲ್ಲಿಂದ ಸೀದಾ ಬೆಲ್ಟ್ ಮುಖಾಂತರವಾಗಿ ಮಿಷನ್ ಒಳಗಡೆ ಹೋಗುತ್ತೆ ಸ್ನೇಹಿತರೆ. ಇಷ್ಟು ಫಸ್ಟ್ ಬೇಸಿಕ್ ಒಂದು ಮಿಷನಿನ ಒಂದು ಬೇಸಿಕ್ ತಂತ್ರ ಇದು. ನೆಕ್ಸ್ಟ್ ಇಲ್ಲಿಗೆ ಬಂದರೆ ಇದು ಪೆಟ್ರೋಲ್ ಇಂಜಿನು ಸ್ನೇಹಿತರೆ. ನೀವು ಕೇಳ್ಬೋದು ಕರೆಂಟ್ ಇಲ್ವಾ ಅಂತ. ಕರೆಂಟ್ ವಿತ್ ಪೆಟ್ರೋಲ್ ಎರಡನ್ನೂ ಕೂಡ ಮಾಡಿದ್ದಾರೆ ಸ್ನೇಹಿತರೆ ಈ ಮಿಷನ್ಗೆ. ಈಗ ಇವನ್ನ ಅಡಿಕೆ ಹಾಕಿರ್ತೀರ, ಕರೆಂಟ್ ಹೋಯ್ತು, ಇನ್ನೊಂದು ಸ್ವಲ್ಪ ಐತೆ, ಟೆನ್ಷನ್ನೇ ಬೇಡ. ಈ ಪೆಟ್ರೋಲಿಂದ ಪೆಟ್ರೋಲ್ ಹಾಕಿದರೆ ಮಿಷನ್ನು ರನ್ ಆಗುತ್ತೆ ಸ್ನೇಹಿತರೆ. ಪೆಟ್ರೋಲ್ ಹಾಕಿದಾಗ ಬೆಲ್ಟನ್ನು ಒಂದನ್ನು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಈ ಬೆಲ್ಟನ್ನು ತೆಗೆದುಬಿಟ್ಟು ಏನು ನೋಡ್ತಾ ಇದ್ದರೆ ಈ ಬೆಲ್ಟನ್ನು ಇದಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಪೆಟ್ರೋಲ್ ಇಂಜಿನಿಗೆ. ಅಷ್ಟೇ ಸ್ನೇಹಿತರೆ, ಡಿಫ್ರೆಂಟ್ ಇನ್ನೆಂಥದ್ದು ಇಲ್ಲ. ಇದು ಪೆಟ್ರೋಲ್ಗೂ ಓಡುತ್ತೆ, ಕರೆಂಟ್ಗೂ ಕೂಡ ಓಡುತ್ತೆ. ನೆಕ್ಸ್ಟ್ ಇಲ್ಲಿ ಬಂದರೆ ಇದು ಮೀಟರು. ಯಾವುದೇ ರೀತಿ ಕನ್ಫ್ಯೂಷನ್ಸ್ ಬೇಡ. ಎಷ್ಟು ಗಂಟೆ ಆಗಿದೆ, ಸುಳ್ಳು ಮೋಸ ಯಾವುದು ಬೇಡ ಸ್ನೇಹಿತರೆ. ಇಲ್ಲೇ ತೋರಿಸುತ್ತೆ ಎಷ್ಟು ಗಂಟೆ ಮಿಷನ್ ಓಡಿದೆ, ಎಷ್ಟು ಬಾಡಿಗೆ ಆಗುತ್ತೆ. ನಾವು ಪ್ರಾಬಬ್ಲಿ ತೊಗೊತಾ ಇರೋದು ಈಗ 1 ಗಂಟೆಗೆ 1200 ರೀತಿ ನಾವು ತೊಗೊತಾ ಇದ್ದೀವಿ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು, ಅಲ್ಲಿ ಮೀಟರ್ ಇರೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇಷ್ಟು ಗಂಟೆ ಓಡಿದೆ ಅಂತಂದರೆ ಆ ಪ್ರಕಾರವಾಗಿ ದುಡ್ಡು ಕೊಟ್ಟರೂ ಕೂಡ ನಡೆಯುತ್ತೆ ಸ್ನೇಹಿತರೆ. ನೆಕ್ಸ್ಟು ಈ ಕಡೆ ಬಂದರೆ ನೀವೇನು ನೋಡ್ತಾ ಇದ್ದೀರಾ, ಇಲ್ಲಿ ಜರಡಿ ಸೇಮ್ ಹಳೆ ಮಿಷನ್ ಅಡಿಕೆ ಮಿಷನ್ನಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಇಲ್ಲೂ ಕೂಡ 3 ಜರಡಿ ಕೊಟ್ಟಿದ್ದಾರೆ. ಫಸ್ಟ್ ಏನು ದೊಡ್ಡ ಜರಡಿ ಇದೆ ಅಲ್ಲಿ ಅಡಿಕೆ ಗೊರಗ್ಲು ಅಂತ ಏನು ಹೇಳ್ತೀವಿ, ಅಂದರೆ ಗುಂಜು ಕಿತ್ತಾಕಿರುತ್ತಲ್ಲ ಅದು ಬರುತ್ತೆ. ಕೆಳಗಡೆ ಸ್ಟೆಪ್ಪಲ್ಲಿ ಒಳ್ಳೆ ಅಡಿಕೆ ಬರುತ್ತೆ, ಮತ್ತು ಅದ್ರ ಕೆಳಗಡೆ ಸಣ್ಣ ತೂತ ಇರೋವಂತಹ ಜಾಗದಲ್ಲಿ ಕಸ ಕಡ್ಡಿ ಮತ್ತು ಸಣ್ಣ ಅಡಿಕೆ ಪೀಸ್ಗಳು ಕೂಡ ಅದರಲ್ಲಿ ಬರುತ್ತೆ. ಆ್ಯಸ್ ಯೂಸ್ವಲ್ ಇದು ಸೇಮ್ ಆಗೇ ಇದೆ. ಆ ಒಂದು ಬೇರೆ ಅಡಿಕೆ ಮಿಷನಲ್ಲಿ ಯಾವ ರೀತಿ ಇರುತ್ತೋ ಈ ಅಡಿಕೆ ಮಿಷನಲ್ಲೂ ಕೂಡ ಅದೇ ರೀತಿ ಇದೆ. ನೆಕ್ಸ್ಟ್ ಇದರಲ್ಲಿ ಬೆಸ್ಟ್ ಆಗಿರ್ತಕ್ಕಂಥದ್ದು ಈ ಒಂದು ಪೊಸಿಷನ್ ಸ್ನೇಹಿತರೆ. ನೀವೇನು ನೋಡ್ತಾ ಇದ್ದೀರಾ, ಬೇರೆ ಎಲ್ಲ ಅಡಿಕೆ ಮಿಷನ್ಗಳಲ್ಲಿ ಏನಾಗಿದೆ ಅಂದರೆ ಈ ಒಂದು ಸಿಪ್ಪೆ ಬರೋವಂತಹ ಜಾಗ ಅದ್ರ ಆಪೋಸಿಟೇ ಇರುತ್ತೆ. ಅಂದರೆ ಅಡಿಕೆ ಏನು ಆ ಕಡೆಯಿಂದ ಹಾಕ್ತೀವಿ ಅದ್ರ ಆಪೋಸಿಟ್ಟು ಸಿಪ್ಪೆ ಒಗೆಯುತ್ತೆ ಸ್ನೇಹಿತರೆ. ಬಟ್ ಇಲ್ಲಿ ಏನಾಗಿದೆ, ಇದು ನಾವು ಮಾಡಿಸ್ಕೊಂಡಿದ್ದು ಟ್ರಾಲಿ ಸಿಸ್ಟಮ್. ಅಂದರೆ ಇದಕ್ಕೆ ಇನ್ನೊಂದನ್ನು ನಾವು ಅಡಾಪ್ಟ್ ಮಾಡಿಕೊಂಡು ಅದಕ್ಕೆ ಇನ್ನೊಂದು ಮೋಟ್ರನ್ನ ಫಿಕ್ಸ್ ಮಾಡಿದರೆ ಡೈರೆಕ್ಟು ಟ್ರಾಲಿಗೆ ಹೋಗುತ್ತೆ. ಬಟ್ ನಾವು ಅದನ್ನು ಮಾಡಿಸ್ಕೊಂಡಿಲ್ಲ, ಜಸ್ಟ್ ಅಲ್ಲಿ ಅಟ್ ಪ್ರೆಸೆಂಟ್ ಸಿಪ್ಪೆ ಉದುರೋಂಗೆ ಮಾಡಿಸ್ಕೊಂಡಿದ್ದೀವಿ. ಇಲ್ಲೇನು ನೋಡ್ತಾ ಇದ್ದರೆ ಈ ಕನ್ವಿನಿಯರ್ ಮೂಲಕ ಕೆಳಗಡೆ ಬಂದು ಸಿಪ್ಪೆ ಕೆಳಗಡೆ ತಟ್ಟಿ ಅಥವಾ ಜಲ್ಲೆ ಏನಾದರೂ ಇದ್ದರೆ ಸಿಪ್ಪೆ ಅಲ್ಲಿ ಸ್ಟಾಕ್ ಆಗುತ್ತೆ ಸ್ನೇಹಿತರೆ. ನೀವು ಅಟ್ ಎ ಟೈಮ್ ಬೇಕಾದ್ರೂ ಕ್ಲೀನ್ ಮಾಡ್ಕೋಬೋದು, ಇಲ್ಲಾಂದರೆ ಆ ಕಡೆ ಎಳೆದುಬಿಟ್ಟು ಕೂಡ ಬಿಡ್ಬೋದು. ಈ ಕನ್ವಿನಿಯರ್ಗೆ ಇನ್ನೊಂದು ಕನ್ವಿನಿಯರನ್ನು ಅಡಾಪ್ಟ್ ಮಾಡಿಬಿಟ್ಟು ಅದಕ್ಕೆ ಒಂದು ಮೋಟ್ರ್ ಫಿಕ್ಸ್ ಮಾಡಿದರೆ ಸೀದಾ ಸಿಪ್ಪೆ ಬಂದುಬಿಟ್ಟು ಟ್ರಾಲಿಗೆ ಬೀಳುತ್ತೆ. ಬಟ್ ಅದನ್ನು ನಾವು ಫಿಕ್ಸ್ ಮಾಡಿಸ್ಕೊಂಡಿಲ್ಲ, ಬಟ್ ಆ ಫ್ಯೂಚರನ್ನು ಮಾಡಿಸ್ಕೊಂಡಿದ್ದೀವಿ. ಅಂದರೆ ಮುಂದೆ ಏನಾದರೂ ಎಲ್ಪಿಗೆ ಬೇಕಾಗುತ್ತೆ ಅನ್ನೋದನ್ನು ಕೂಡ ಮಾಡಿಸ್ಕೊಂಡಿದ್ದೀವಿ. ನೀವು ಈಗೇನು ನೋಡ್ತಾ ಇದ್ದೀರಾ, ಇಲ್ಲಿ ಜರಡಿ ಥರ ಕಾಣಿಸ್ತಾ ಇದೆ. ಇದು ನಮಗೆ ಬೆಸ್ಟ್ ಸ್ನೇಹಿತರೆ. ಬೇರೆ ಎಲ್ಲ ಅಡಿಕೆ ಮಿಷನ್ಗಳಲ್ಲಿ ಸಿಪ್ಪೆ ಈ ಕಡೆ ಹಾಕಿದಾಗ ಸಿಪ್ಪೆ ಎಲ್ಲ ಮೇಲ್ಮೇಗ್ಲುದೆಲ್ಲ ಬೆವರು ಥರ ತಕ್ಕೊಂಡು ಕೆಳಗಡೆ ನುಚ್ಚು ಸಿಗೋ ರೀತಿ ನೋಡ್ಕೊತಾ ಇದ್ವಿ. ಬಟ್ ಇಲ್ಲಿ ನುಚ್ಚೇನಿದೆ ಅದೆಲ್ಲನೂ ಪೂರ್ತಿ ಕೆಳಗಡೆ ಉದುರುತ್ತೆ ಈ ಜರಡಿ ಸಹಾಯದಿಂದ. ನಾವು ಅದಕ್ಕೆ ಟಾರ್ಪಲನ್ನು ಫಿಕ್ಸ್ ಮಾಡ್ಕೊಂಡಿದ್ದೀವಿ ಅಷ್ಟೇ ಸ್ನೇಹಿತರೆ. ಅಂದರೆ ಬಂದಂತಹ ನುಚ್ಚು ಟೈರ್ ಮೇಲೆ ಅಲ್ಲಿ ಇಲ್ಲಿ ಬಿದ್ದು ವೇಸ್ಟ್ ಆಗೋದಕ್ಕಿಂತ ಈ ಟಾರ್ಪಲ್ ಮೇಲೆ ನುಚ್ಚು ಉದುರುತ್ತೆ, ಅದನ್ನು ನಾವು ಈಸಿಯಾಗಿ ತಕ್ಕೋಬೋದು ಅಂತ. ಕಂಪ್ನಿ ಬಂದುಬಿಟ್ಟು ಶ್ರೀ ಮಂಜುನಾಥ ಅಗ್ರೋಟೆಕ್ ಕಂಪ್ನಿ ಭದ್ರಾವತಿ. ಇವರ ಒಂದು ಕಂಪನಿಯಿಂದನೇ ನಾವು ತೊಗೊಂಡಿರೋದು. ಸುಮಾರಷ್ಟು ಮಿಷನ್ಗಳು ನೀವು ನೋಡ್ತಾ ಇರ್ಬೋದು ಆ ಪಿಕ್ಚರಲ್ಲೇ. 2 ಬೆಲ್ಟಿಂದ ಹಿಡಿದು 10 ಬೆಲ್ಟ್ವರೆಗೂ ಕೂಡ ಇವ್ರ ಹತ್ರ ಮಿಷನ್ ಇದೆ. ಹಸಿ ಗೊರಗ್ಲು ಮಿಷನ್ನು, ಒಣ ಗೊರಗ್ಲು ಮಿಷನ್ನು, ಪ್ರತಿಯೊಂದು ಮಿಷನನ್ನು ಕೂಡ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ತುಂಬ ವೆರಿ ಕ್ವಾಲಿಟಿ
ಕ್ವಾಲಿಟಿಯಾಗಿ ನಮಗೆ ಮಾಡಿಕೊಡ್ತಾರೆ ಸ್ನೇಹಿತರೆ. ಖಂಡಿತವಾಗ್ಲೂ ಮಿಷನ್ನಿನ ಕ್ವಾಲಿಟಿ ಬಗ್ಗೆ ಮಾತ್ರ ಮಾತಾಡೋಂಗೆ ಇಲ್ಲ. ನೀವೇನು ನೋಡ್ತಾ ಇದ್ದೀರಾ ಈಗ, ಇದನ್ನು ನಾವು ಟ್ಯಾಕ್ರಿಗೆ ಎಳ್ಕೊಂಡು ಹೋಗೋ ರೀತಿ ನಾವು ಫಿಕ್ಸನ್ನು ಮಾಡಿಸ್ಕೊಂಡಿದ್ದೀವಿ. ಕಂಪ್ನಿಯಿಂದನೇ ಹೇಳ್ಬಿಟ್ಟು ಮಾಡಿಸ್ಕೊಂಡಿದ್ದೀವಿ. ಬೇಕಾದ್ರೆ ಅಟ್ ಎ ಟೈಮ್ ಅಲ್ಲೇ ಒಂದು ಪ್ಲೇಸಲ್ಲೂ ಕೂಡ ಫಿಕ್ಸ್ ಮಾಡ್ಬೋದು. ನಮಗೆ ಬಾಡಿಗೆಗೂ ಕೂಡ ಇಲ್ಲಿ ಅಡಿಕೆ ಬೆಳೆಗಾರರು ಇರೋದ್ರಿಂದ ಬಾಡಿಗೆಗೂ ಕೂಡ ಅವಶ್ಯಕತೆ ಇರುತ್ತೆ ಅಂತೇಳ್ಬಿಟ್ಟಂತ ಈ ರೀತಿ ಟ್ಯಾಕ್ರಿಗೆ ಎಳ್ಕೊಂಡು ಹೋಗೋ ರೀತಿ ಫಿಕ್ಸ್ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ. ಟ್ಯಾಕ್ರಿ ಜೊತೆ ನಮ್ಮ ಹುಡುಗನೂ ಕೂಡ ಬರ್ತಾನೆ. ಕೆಳಗಡೆ ಕಾಣಿಸ್ತಕ್ಕಂಥ ನಂಬರಿಗೆ ಕಾಲ್ ಮಾಡಿಬಿಟ್ಟು ನೀವು ಅಡಿಕೆ ಮಿಷನ್ ಬೇಕಾದರೆ ಉಪಯೋಗವನ್ನು ಪಡ್ಕೋಬೋದು. ಸಿಂಗಿಟ್ಗೆರೆ ಇರ್ತಕ್ಕಂಥ ಸುತ್ತಮುತ್ತ ಇರ್ತಕ್ಕಂಥ ಅಡಿಕೆ ಬೆಳೆಗಾರರು ಆಲ್ಮೋಸ್ಟ್ ಅಲ್ಲಿ ಗೊತ್ತಿದೆ. ಬಟ್ ಯಾರಿಗೂ ಆದರೂ ಇನ್ಫಾರ್ಮೇಷನ್ ಗೊತ್ತಿಲ್ಲ ಅಂದರೆ ಕೆಳಗಡೆ ಕಾಣ್ತಕ್ಕಂಥ ನಂಬರಿಗೆ ಕಾಲ್ ಮಾಡಿ ಅವರು ಹೆಚ್ಚಿನದಾಗಿ ಇನ್ಫಾರ್ಮೇಷನನ್ನು ಹೇಳ್ತಾರೆ ಸ್ನೇಹಿತರೆ. ತುಂಬ ಬೆಸ್ಟ್ ಫ್ಯೂಚರನ್ನು ಒಳಗೊಂಡಂತಹ ಅಡಿಕೆ ಮಿಷನ್ನು. ಇದಕ್ಕೆ ಇನ್ನೊಂದು ಏನು ನಾನು ಗೊರಗ್ಲು ಏನು ಬರುತ್ತೆ ಅಂತ ಹೇಳಿದೆ, ಅದಕ್ಕೂ ಕೂಡ ಹಸಿ ಗೊರಗ್ಲು ಮಿಷನ್. ಈಗ ನೀವೇನು ನೋಡ್ತಾ ಇದ್ದೀರಾ ಸ್ನೇಹಿತರೆ, ಇದು ಹಸಿ ಗೊರಗ್ಲು ಮಿಷನ್. ಅಂದರೆ ಅಟ್ ಎ ಟೈಮ್ ಮಿಷಿನಲ್ಲಿ ಏನು ಗುಂಜು ಕಿತ್ತಾಕಿರುತ್ತೋ, ಹಸಿದು ಗುಂಜು ಏನು ಕಿತ್ತಾಕಿರುತ್ತೋ ಅದು ಈ ಮಿಷನ್ನಲ್ಲಿ ಹಸಿ ಅಟ್ ಎ ಟೈಮ್ ಹಾಕಿದರೆ, ಈ ಕಡೆ ಬಂತು ಈ ಕಡೆ ಹಾಕಿದರೆ ಫೈನ್ ಅಡಿಕೆ ನಮಗೆ ರೆಡಿಯಾಗಿ ಬರುತ್ತೆ ಸ್ನೇಹಿತರೆ. ಅದರದ್ದು ಕೂಡ ನಾನು ವೀಡಿಯೋ ಮಾಡ್ತೀನಿ. ಯಾಕೆಂದರೆ ವೀಡಿಯೋ ಅದನ್ನೆಲ್ಲ ಅಟ್ ಎ ಟೈಮ್ ಮಾಡ್ಕೊತ ಕೂತ್ರೆ ತುಂಬಾ ಲೆಂತಿಯಾಗಿ ಹೋಗುತ್ತೆ. ವೀಡಿಯೋ ಅಪ್ಲೋಡ್ ಆಗೋದು ಕೂಡ ಕಷ್ಟ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಬರೀ ನಾನು ಈ ವಿಡಿಯೋದಲ್ಲಿ ಅಡಿಕೆ ಮಿಷನ್, ಗೊರಗ್ಲು ಮಿಷನ್, ಹಸಿ ಗೊರಗ್ಲು ಮಿಷನ್ ಇದರ ಒಂದು ಡೆಮೋನ ಮಾತ್ರ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನೀವೇನು ನೋಡ್ತಾ ಇದ್ದೀರಾ, ಇದು ಕೂಡ ಮೋಟರಿಂದ ಕರೆಂಟಿಂದನೇ ಕೂಡ ಓಡೋದು. ಇದಕ್ಕೆ ಎಕ್ಸಾಂಪಲ್ ಅಂತಂದರೆ ನಮ್ಮ ಹೆಣ್ಮಕ್ಳಿಗೆ ಹೇಳಬೇಕಪ್ಪ ಅಂದರೆ ಸೇಮ್ ಗ್ರೈಂಡರ್ ಅಥವಾ ಮಿಕ್ಸಿಗೆ ಅಥವಾ ಗ್ರೈಂಡ್ರಿಗೆ ನಾವು ಅಕ್ಕಿ ಹಾಕಿದಾಗ ಯಾವ ರೀತಿ ರುಬ್ಬುತ್ತೋ ಇದು ಕೂಡ ಅದೇ ಒಂದು ಪ್ರೊಸೀಜರಲ್ಲೇ ಮಾಡಿದ್ದಾರೆ ಸ್ನೇಹಿತರೆ. ಸಖತ್ತಾಗಿ ಯಾವ ರೀತಿ ಅಂತಂದರೆ ನೀವು ನೋಡ್ಬೋದು, ಗುಂಜು ಥರ ಕಿತ್ತಾಗಿರುತ್ತೆ ಅಡಿಕೆನ ಮಿಷನ್ನು. ಅದನ್ನು ನಾವೇನೇ ಕತ್ತರಿ ಸಹಾಯದಿಂದನೂ ಕೂಡ ಕ್ಲೀನ್ ಮಾಡೋಕ್ಕೆ ಆಗೋದಿಲ್ಲ. ಅಂತಹ ಹಸಿ ಗೊರಗ್ಲು ಅಡಿಕೆನ ಇದರಲ್ಲಿ ಹಾಕಿಬಿಟ್ಟು ಒಂದು 15ರಿಂದ 20 ನಿಮಿಷ ಮ್ಯಾಕ್ಸಿಮಮ್ ಅಂದ್ರೂ ಕೂಡ 15ರಿಂದ 20 ನಿಮಿಷ ಬಿಟ್ಟರೆ ಅದು ಪೂರ್ತಿ ಗುಂಜೆಲ್ಲ ಕಿತ್ತಾಕಿ ನಮಗೆ ಚೆನ್ನಾಗಿ ಒಳ್ಳೆ ಅಡಿಕೆನ ಇದು ಕೊಡುತ್ತೆ ಸ್ನೇಹಿತರೆ. ಇದನ್ನು ಕೂಡ ಅಷ್ಟೇ ಇವರು ಸ್ಟೈನ್ಲೆಸ್ ಸ್ಟೀಲಿಂದನೇ ಇದನ್ನು ಕೂಡ ನಮಗೆ ಡ್ರಮ್ಮನ್ನು ಮಾಡಿಕೊಟ್ಟಿರೋದು. ಸೇಮ್ ಇದು ಹಸಿ ಗೊರಗ್ಲು ಮಿಷನ್ನು ನೀವೀಗ ನೋಡ್ತಾ ಇರ್ತಕ್ಕಂಥದ್ದು. ನೆಕ್ಸ್ಟ್ ಒಣಗೊರಗ್ಲು ಮಿಷನ್ನು ಕೂಡ ಇದೇ ಮೋಟರು, ಇದೇ ಸ್ಟ್ಯಾಂಡು, ಬಟ್ ಡ್ರಮ್ ಮಾತ್ರ ನಾವು ಇದಕ್ಕೆ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಏನು ನೀವು ದೊಡ್ಡದು ಏನು ಡ್ರಮ್ ನೋಡ್ತಾ ಇದ್ದೀರಾ, ಇದು ಹಸಿ ಗೊರಗ್ಲಿಗೆ ಉಪಯೋಗಿಸೋವಂಥ ಡ್ರಮ್ಮು. ಒಣಗೊರಗ್ಲಿಗೆ ಈ ಒಂದು ಡ್ರಮ್ಮೊಂದನ್ನು ಮಾತ್ರ ಚೇಂಜ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಅದನ್ನು ಕೂಡ ಇದೆ, ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಮೋಟರ್ ಬಂದುಬಿಟ್ಟು 5 HP ಮೋಟರ್ ಇರ್ತಕ್ಕಂಥದ್ದು. ಒಳ್ಳೆ ಒಂದು 15ರಿಂದ 20 ನಿಮಿಷ ಬಿಟ್ಟರೆ ಸಾಕು ಸ್ನೇಹಿತರೆ. ನೀವೇನು ನೋಡ್ತಾ ಇದ್ದೀರಿ ಇವಾಗ, ಇದು ಒಣಗೊರಗ್ಲು ಮಿಷನ್ನು. ಇದನ್ನು ನಮಗೆ ನಿನ್ನೆ ಇನ್ನೂ ಕಳಿಸಿದ್ದಾರೆ. ಏಕೆಂದರೆ ತುಂಬ ದಿನ ಆಯಿತು ಪಾಪ, ಅವರಿಗೂ ಕೂಡ ಡಿಲೇ ಆಯಿತು. ಈ ಕಡೆ ಯಾವ ಕೂಡ ಟ್ರಾವೆಲ್ ಇರಲಿಲ್ಲ. ಹಾಗಾಗಿ ನಿನ್ನೆ ಬಂದಿದ್ದರಿಂದ ಇದಕ್ಕಿನ್ನೂ ಈ ಮಿಷನ್ಗೆ ಇದನ್ನಿನ್ನೂ ಫಿಟ್ ಮಾಡಿಲ್ಲ ಸ್ನೇಹಿತರೆ. ನಿಮಗೂ ಕೂಡ ಇದ್ರದ್ದು ಅನುಭವ ಗೊತ್ತಿಲ್ಲ, ಏಕೆಂದರೆ ಅದು ಹೊಡೆದಿರೋದ್ರಿಂದ ಅದ್ರ ಅನುಭವ ಗೊತ್ತು. ಹಾಗಾಗಿ ಹೇಳಿದೆ. ಇದ್ರದ್ದಿನ್ನೂ ಕೂಡ ಅದಕ್ಕೆ ನಾವು ಮಿಷನ್ಗೆ ಫಿಕ್ಸ್ ಮಾಡದೇ ಇರೋದ್ರಿಂದ ಇದನ್ನು ಒಣಗೊರಗ್ಲು ಏನು ಗುಂಜು ಕಿತ್ತಾಕಿ ಒಣಗಿಸಿರ್ತಾರಲ್ಲ ಆ ಒಂದು ಅಡಿಕೆನ ಹೊಡೆಯೋ ಅಂಥ ಮಿಷನ್ನು ಸ್ನೇಹಿತರೆ. ಇದು ಸೇಮ್ ಹಸಿ ಗೊರಗ್ಲು ಮಿಷನ್ ಒಂದು ಏನು ಡ್ರಮ್ ಇದೆ ಅದನ್ನು ತೆಗೆದುಬಿಟ್ಟು ಇದನ್ನು ಫಿಟ್ ಮಾಡ್ಕೊಳೋದು ಅಷ್ಟೇ ಸ್ನೇಹಿತರೆ. ಅದೇ ಮೋಟ್ರು, ಅದೇ ಸ್ಟ್ಯಾಂಡು, ಅದಕ್ಕೆ ಈ ಡ್ರಮ್ಮನ್ನು ಫಿಕ್ಸ್ ಮಾಡ್ಕೊಳೋದು ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಡ್ರಮ್ ಸಹಾಯದಿಂದ ಯಾವ ರೀತಿ ಅಡಿಕೆನ ಹೊಡೆಯುತ್ತೆ, ಒಣಗೊರಗ್ಲು ಡ್ರಮ್ಮಿಂದ ಸಹಾಯದಿಂದ ಯಾವ ರೀತಿ ಅಡಿಕೆನ ಹೊಡೆಯುತ್ತೆ, ಮತ್ತು ಮಿಷನ್ ಯಾವ ರೀತಿ ಅಡಿಕೆನ ಸುಲಿಯುತ್ತೆ, ಆ ಅಷ್ಟು ವಿಡಿಯೋನೂ ಕೂಡ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಯಾಕೆಂದರೆ ಒಂದೇ ವಿಡಿಯೋದಲ್ಲಿ ಆದರೆ ತುಂಬ ಲೆಂತಿ ಆಗುತ್ತೆ ವಿಡಿಯೋ, ನನಗೂ ಕೂಡ ಅಪ್ಲೋಡ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಬರೀ ಈ ವಿಡಿಯೋದಲ್ಲಿ ಮಿಷನ್ನಿನ ಒಂದು ಡೆಮೋನ, ಈ ರೀತಿ ಮಿಷನ್ಗಳು ಇದೆ ಅನ್ನೋ ಒಂದು ಡೆಮೋನ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದೇನಿದೆ ಮ್ಯಾಟು ಸಖತ್ತು ರಫ್ ಇದೆ, ಸೌಂಡ್ ಕೇಳಿಸ್ತಾ ಇರ್ಬೋದು ಅಂತ ಅಂದ್ಕೊತೀನಿ. ಸಖತ್ತು ರಫ್ ಇದೆ. ಇದ್ರ ಸಹಾಯದಿಂದನೇ ಅದು ಗುಂಜೆಲ್ಲ ತೆಗಿಯೋದು ಅಂತ ಅನಿಸುತ್ತೆ. ಇದನ್ನು ಕೂಡ ನಾನು ಡೆಮೋ ಹಾಕ್ತೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಆದಷ್ಟು ಅಡಿಕೆ ಬೆಳೆಗಾರ ರೈತರಿಗೆ ಶೇರ್ ಮಾಡಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಸಪ್ತಗಿರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಜೊತೆಗೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ. ಹಾಗೆ ಸ್ಕ್ರೀನ್ ಕೆಳಗಡೆ ಕಾಣ್ತಕ್ಕಂತಹ ನಂಬರ್ಗೆ ಕಾಲ್ ಮಾಡಿ. ಸಪ್ತಗಿರಿ ನಿಲಯ, ರಂಗಾಪುರ ಗೇಟ್, ಇಲ್ಲಿ ಅಡಿಕೆ ಮಿಷನ್ ಬಾಡಿಗೆಗೂ ಕೂಡ ಲಭ್ಯ ಇದೆ. ಬೇಕಂದರೆ ಇಲ್ಲಿಗೂ ಕೂಡ ಬಂದುಬಿಟ್ಟು ನೀವು ಹಾಕಿಸ್ಕೊಂಡು ಹೋಗ್ಬೋದು. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.